ಲೈಫ್ ಇನ್ಶೂರೆನ್ಸ್ ಬಗ್ಗೆ ಫುಲ್ ಕನ್ಫ್ಯೂಸ್ ಆಗಿದ್ದೀರಾ, ಅದ್ರ ಬಗ್ಗೆ ತಿಳ್ಕೊಂಡೆ ಇನ್ನೂ ಹಾಗೆ ಇದ್ದೀರಾ ಅಂತಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಏನು ಲೈಫ್ ಇನ್ಶೂರೆನ್ಸ್ ಅಂದ್ರೆ ಏನು ಅಂತಂದ್ರೆ, ಸೊ ಇದು ಒಂಥರ ಪ್ರೊಟೆಕ್ಷನ್ ಪ್ಲಾನ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಏನೋ ಪರ್ಸನ್ ಒಂದು ಇನ್ಶೂರೆನ್ಸ್ ತಗೊಂಡಿದ್ದಾನೆ. ಸೊ ಫ್ಯೂಚರ್ ಅಲ್ಲಿ ಅವ್ರಿಗೆ ಏನೋ ಆಕ್ಸಿಡೆಂಟ್ ಆಯ್ತು. ಸೊ ಆಗ ಏನಾಗುತ್ತೆ ಅಂದ್ರೆ ನಾಮಿನಿ ಪರ್ಸನ್ಸ್ಗೆ ಒಂದು ಸಮ್ ಅಮೌಂಟ್ ಅಂತ ಅವ್ರಿಗೆ ಹೋಗುತ್ತೆ. ಸೊ ಇದನ್ನ ನಾವು ಬಂದ್ಬಿಟ್ಟು ಲೈಫ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಸೊ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಇದೆ. ಫಸ್ಟ್ ಒನ್ ಬಂದ್ಬಿಟ್ಟು ಟರ್ಮ್ ಇನ್ಶೂರೆನ್ಸ್ ಅಂತ ಕರಿತೀವಿ. ಟರ್ಮ್ ಇನ್ಶೂರೆನ್ಸ್ ಅಲ್ಲಿ ನಿಮ್ಗೆ ಇಲ್ಲಿ ಯಾವುದೇ ಕಾರಣಕ್ಕೂ ಒಂದು ಮೆಚುರಿಟಿ ಬೆನಿಫಿಟ್ ಬರೋದಿಲ್ಲ. ಬಟ್ ಇಲ್ಲಿ ರಿಟರ್ನ್ ಆನ್ ಪ್ರೀಮಿಯಂ ಇರುತ್ತೆ. ನೀವು ಎಷ್ಟು ವರ್ಷ ನೀವು ಇನ್ಶೂರೆನ್ಸ್ ಪೇ ಮಾಡಿರ್ತೀರೋ ಆ ಅಮೌಂಟ್ ನಿಮ್ಗೆ ರಿಟರ್ನ್ ಬರುತ್ತೆ. ಈ ಒಂದು ಆಪ್ಷನ್ ಇದೆ. ನಾವು ಇನ್ಶೂರೆನ್ಸ್ ತಗೋಬೇಕಾದ್ರೆ ಈ ಒಂದು ಆಪ್ಷನ್ ನಾವು ಎನೇಬಲ್ ಮಾಡ್ಕೊಂಡ್ಬಿಡ್ಬೇಕು. ಅದೇ ತರ ನೀವು ಲೋ ಪ್ರೀಮಿಯಂ ಪೇ ಮಾಡ್ತೀರಾ, ಹೈ ಕವರೇಜ್ ತಗೋತೀರಾ. ಫಾರ್ ಎಕ್ಸಾಂಪಲ್, ಏನೋ ಪರ್ಸನ್ ಒಂದು ತಿಂಗಳಿಗೆ 500 ರೂಪಾಯಿ ಲೈಕ್ ಪ್ರೀಮಿಯಂ ಪೇ ಮಾಡ್ತಾ ಇದಾರೆ ಅಂತಂದ್ರೆ ಅವ್ರ ಕವರೇಜ್ ಬಂದ್ಬಿಟ್ಟು 1 ಕೋಟಿ ತನಕ ಇರುತ್ತೆ. ಇದು ಏಜ್ ಮೇಲೆ ಡಿಪೆಂಡ್ ಆಗುತ್ತೆ. ಪ್ಲಸ್ ಇದು ಫ್ಯಾಮಿಲಿ ಪ್ರೊಟೆಕ್ಷನ್ ಒಂದು ಸೆಕ್ಯೂರಿಟಿ ಇರುತ್ತೆ. ಇದನ್ನ ಬಂದ್ಬಿಟ್ಟು ನಾವು ಟರ್ಮ್ ಇನ್ಶೂರೆನ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಎಂಡೋಮೆಂಟ್ ಪ್ಲಾನ್. ಇಲ್ಲಿ ಇನ್ಶೂರೆನ್ಸ್ ಪ್ಲಸ್ ಸೇವಿಂಗ್ ಎರಡು ಮಿಕ್ಸ್ ಆಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಮೆಚುರಿಟಿ ಬೆನಿಫಿಟ್ ಇರುತ್ತೆ. ನೀವು ಕಂಪೇರ್ ಮಾಡಿದ್ರೆ ಟರ್ಮ್ ಇನ್ಶೂರೆನ್ಸ್ಗೆ ನೀವು ತುಂಬಾ ಎಕ್ಸ್ಟ್ರಾ ಅಂದ್ರೆ ಜಾಸ್ತಿ ಪ್ರೀಮಿಯಂ ಅಮೌಂಟ್ ನ ಇಲ್ಲಿ ಪೇ ಮಾಡಬೇಕಾಗುತ್ತೆ. ಇಲ್ಲಿ ನಮ್ಗೆ ಒಂದು ಫ್ಯೂಚರ್ಗೆ ಒಂದು ಒಳ್ಳೆ ಸೇವ್ ಮಾಡಬಹುದು. ಪ್ಲಸ್ ಅದ್ರ ಜೊತೆಗೆ ಒಂದು ಮೆಚುರಿಟಿ ಅಮೌಂಟ್ ಅಂತ ಎಕ್ಸ್ಟ್ರಾ ಬರುತ್ತೆ. ಇದನ್ನ ನಾವು ಎಂಡೋಮೆಂಟ್ ಪ್ಲಾನ್ ಅಂತ ಕರಿತೀವಿ. ಥರ್ಡ್ ಬಂದ್ಬಿಟ್ಟು ಯೂನಿಟ್ ಪ್ಲಾನ್, ಯೂನಿಟ್ ಲಿಂಕ್ ಇನ್ಶೂರೆನ್ಸ್ ಪ್ಲಾನ್ ಅಂತ ಕರಿತೀವಿ. ಇದು ಬಂದ್ಬಿಟ್ಟು ಟೋಟಲಿ ಮಾರ್ಕೆಟ್ಗೆ ಲಿಂಕ್ ಆಗಿರ್ತಕ್ಕಂಥ ಒಂದು ಪ್ಲಾನ್. ಲೈಕ್ ಯಾವ ತರ ಅಂತಂದ್ರೆ ಇದು ಇನ್ಶೂರೆನ್ಸ್ ಪ್ಲಸ್ ಮಾರ್ಕೆಟ್ ಲಿಂಕ್ ಆಗಿರ್ತಕ್ಕಂಥ ಒಂದು ಪ್ಲಾನ್. ಫಾರ್ ಎಕ್ಸಾಂಪಲ್, ನೀವೇ ಒಂದು 10 ಲಕ್ಷ ರೂಪಾಯಿ ಒಂದು ಇನ್ವೆಸ್ಟ್ ಮಾಡಿದ್ದೀರಾ ಇನ್ಶೂರೆನ್ಸ್ ಅಲ್ಲಿ ಅಂತ ಇಟ್ಕೊಳ್ಳೋಣ. ಸೊ ಕಂಪನಿ ಏನ್ ಮಾಡುತ್ತೆ ಅಂತಂದ್ರೆ 60% ಅಷ್ಟು ಏನ್ ಮಾಡುತ್ತೆ ಅಂದ್ರೆ ನಾರ್ಮಲ್ ಆಗಿ ನಿಮ್ಗೆ ಮೆಚುರಿಟಿ ನಾವು ಹೇಳಿದ್ನಲ್ವಾ ಇನ್ವೆಸ್ಟ್ಮೆಂಟ್ ಸೇವಿಂಗ್ ಅಂತ ಎಂಡೋಮೆಂಟ್ ಪ್ಲಾನ್, ಆ ತರ ನಿಮ್ಗೆ ರಿಟರ್ನ್ಸ್ ಕೊಡುತ್ತೆ. ಮಂತ್ಲಿ ಆಗಿರ್ಬೋದು, ಇಯರ್ಲಿ ಆಗಿರ್ಬೋದು. ರಿಮೈನಿಂಗ್ 40% ಏನಿದೆಯಲ್ವಾ ಅದನ್ನ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಮಾರ್ಕೆಟ್ಗೆ ಲಿಂಕ್ ಕೊಡ್ತಾರೆ. ಸೊ ಇದು ನಿಮ್ಗೆ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಗೆ ಒಂದು 10,000 ಬರ್ಬೋದು, ಓಕೆ, 10 ಲಕ್ಷನೂ ಬರ್ಬೋದು, 20,000 ಬರ್ಬೋದು, ಕಡಿಮೆ ಆಗ್ಬೋದು, ಜಾಸ್ತಿ ಆಗ್ಬೋದು. ಇದು ಹೇಗೆ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಲಿಂಕ್ ಮಾಡ್ತಾರೆ, ನಿಮ್ಮ ಪರವಾಗಿ ಅವ್ರೇನ್ ಮಾಡ್ತಾರೆ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಹಾಕ್ತಾರೆ. ಇದು ಬೆಸ್ಟ್ ಯಾರಿಗೆ ಅಂತಂದ್ರೆ ಲಾಂಗ್ ಟರ್ಮ್ ಎಲ್ಲ ಯಾರು ಇನ್ವೆಸ್ಟ್ ಮಾಡ್ಬೇಕು ಅಂತ ನೋಡ್ತಾ ಇರ್ತಿರೋದಲ್ವಾ ಅವ್ರಿಗೆ ಯೂನಿಟ್ ಪ್ಲಾನ್ ಅನ್ನೋದು ತುಂಬಾ ಅಂದ್ರೆ ಚೆನ್ನಾಗಿರುತ್ತೆ. ಇಷ್ಟು ಬಂದ್ಬಿಟ್ಟು ಲೈಫ್ ಇನ್ಶೂರೆನ್ಸ್ ಅಲ್ಲಿ ಇರ್ತಕ್ಕಂತ ಒಂದು ಟೈಪ್ಸ್. ನೆಕ್ಸ್ಟ್ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಯಾವ್ದು ಬೆಸ್ಟ್ ಏಕೆ ಅಂತ ನೋಡ್ತಾ ಹೋದ್ರೆ ನನ್ನ ಪ್ರಕಾರ ಲೈಫ್ ಇನ್ಶೂರೆನ್ಸ್ ಅಲ್ಲಿ ಟರ್ಮ್ ಇನ್ಶೂರೆನ್ಸ್ ಇಸ್ ಅ ಬೆಸ್ಟ್ ಪಾಲಿಸಿ ಅಂತ ನಾನು ಹೇಳ್ತೀನಿ. ಇನ್ಶೂರೆನ್ಸ್ ಪಾಲಿಸಿ ಯಾಕೆ ಅಂದ್ರೆ ನೀವು ಲೋ ಪ್ರೀಮಿಯಂ ಪೇ ಮಾಡ್ತೀರಾ, ಹೈ ಕವರೇಜ್ ಸಿಗುತ್ತೆ ನಿಮಗೆ. ಫಾರ್ ಎಕ್ಸಾಂಪಲ್, ನೀವು ಒಂದು ಪ್ರೀಮಿಯಂ ತಗೊಂಡಿದ್ದೀರ ಅಂತಂದ್ರೆ ನೀವು ಇಲ್ದಿರೋ ಟೈಮಲ್ಲಿ ನಿಮಗೆ ಅಂದ್ರೆ ನಿಮ್ಮ ಫ್ಯಾಮಿಲಿಗೆ ಪ್ರೊಟೆಕ್ಷನ್ ಕೊಡುತ್ತೆ. ಆ ಒಂದು ರೀಸನ್ ಇಂದ ನಾನು ಟರ್ಮ್ ಇನ್ಶೂರೆನ್ಸ್ ಸಜೆಸ್ಟ್ ಮಾಡ್ತೀನಿ. ಅದು ಒಂದು ಬೆಸ್ಟ್ ಪ್ಲಾನ್ ಆಗಿದೆ. ಪ್ಲಸ್ ಯಾಕೆ ತಗೋಬೇಕಂತ ಹೇಳಿದ್ದೀನಿ. ಅದೇ ತರನೇ ಲೈಫ್ ಇನ್ಶೂರೆನ್ಸ್ ಯಾರೆಲ್ಲ ತಗೋಬಹುದು, ಯಾರು ತಗೋಬೇಕು ಅಂತ ನೋಡ್ತಾ ಹೋದ್ರೆ, ಫಸ್ಟ್ ಆಫ್ ಆಲ್ ಯಾರು ತಗೋಬೇಕಂತಂದ್ರೆ ಫ್ಯಾಮಿಲಿಯಲ್ಲಿ ಒಬ್ಬರೇ ದುಡಿತಾ ಇರ್ತಾರೆ. ಅವ್ರು ಬಿಟ್ರೆ ಇನ್ಯಾರು ಇರೋದಿಲ್ಲ. ಇನ್ ಕೇಸ್ ಫ್ಯೂಚರ್ ಅಲ್ಲಿ ಅವ್ರಿಗೆ ಏನಾದ್ರು ಆದಾಗ ಸೊ ಅವ್ರು ಫಿನಾನ್ಷಿಯಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಟೈಮಲ್ಲಿ ಅವರ ಹೆಸರಲ್ಲಿ ಒಂದು ಟರ್ಮ್ ಇನ್ಶೂರೆನ್ಸ್ ತಗೊಂಡಿಕೊಂಡಿದ್ರೆ ಸೊ ಇನ್ ಕೇಸ್ ಅವ್ರಿಲ್ಲ ಅಂದ್ರೂ ಫಿನಾನ್ಷಿಯಲ್ ಪ್ರೊಟೆಕ್ಷನ್ ಕೊಡುತ್ತೆ ಫ್ಯಾಮಿಲಿಗೆ. ಪ್ಲಸ್ ಯಾರೆಲ್ಲ ಒಂದು ಲೋನ್ ಆಗಿರ್ಬೋದು, ಯಾರೆಲ್ಲ ಪೇ ಮಾಡ್ತಿರ್ತಾರ, ಜಾಸ್ತಿ ಲೋನ್ ಪೇ ಮಾಡ್ತಾ ಇರ್ತಾರ, ಸೊ ಆ ಅಮೌಂಟ್ ನ ಫಾರ್ ಎಕ್ಸಾಂಪಲ್ ಒಂದು 10 ಲಕ್ಷ, ಒಂದು 20 ಲಕ್ಷ ಲೋನ್ ಇದೆ, ಆ ಅಮೌಂಟ್ ನೀವು ಇಲ್ದಿರೋ ಟೈಮಲ್ಲಿ ನಿಮ್ಮ ಫ್ಯಾಮಿಲಿ ಪೇ ಮಾಡಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಇದ್ದಾಗ ನೀವು ಟರ್ಮ್ ಇನ್ಶೂರೆನ್ಸ್ ಒಂದು ಮಾಡಿಸಿದಿರಾ ಅಂತಂದ್ರೆ ನೀವಿಲ್ಲ ಅಂದ್ರೆ ಒಂದು ಸಮ್ ಅಮೌಂಟ್ ಅಂತ ಬರುತ್ತೆ, ಆ ಅಮೌಂಟ್ ಅಲ್ಲಿ ಲೋನ್ಸ್ ಎಲ್ಲ ಕ್ಲಿಯರ್ ಮಾಡ್ಕೋಬಹುದು. ಪ್ಲಸ್ ಯಾರೆಲ್ಲ ಒಂದು ಫ್ಯಾಮಿಲಿ ಪ್ರೊಟೆಕ್ಷನ್ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾರೋ ಅವರಿಗೆ ಈ ಒಂದು ಪ್ಲಾನ್ ತುಂಬಾನೇ ಬೆಸ್ಟ್ ಆಗಿರುತ್ತೆ ಅಂಡ್ ಫ್ಯಾಮಿಲಿ ಸೆಕ್ಯೂರಿಟಿ ಇರುತ್ತೆ. ಸೊ ಯಾರೆಲ್ಲ ಒಂದು ಬೆಸ್ಟ್ ಇನ್ಶೂರೆನ್ಸ್ ಪ್ಲಾನ್ ನ ಅಂದ್ರೆ ಟರ್ಮ್ ಇನ್ಶೂರೆನ್ಸ್ ಪ್ಲಾನ್ ತಗೋಬೇಕು ಅಂತ ಹೇಳಿದೀನಿ, ಆಲ್ರೆಡಿ ನಿಮ್ಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಲೈಫ್ ಇನ್ಶೂರೆನ್ಸ್ ಅಂದ್ರೆ ಏನು, ಟೈಪ್ಸ್, ಆ ಟೈಪ್ಸ್ ಅಲ್ಲಿ ಏನು, ಫಾರ್ ಎಕ್ಸಾಂಪಲ್ ಟರ್ಮ್ ಇನ್ಶೂರೆನ್ಸ್ ಅಂದ್ರೆ ಏನು, ಎಂಡೋಮೆಂಟ್ ಪ್ಲಾನ್, ಯೂಲಿಪ್ ಪ್ಲಾನ್, ಅಂಡ್ ಯಾಕೆ ಒಂದು ಟರ್ಮ್ ಇನ್ಶೂರೆನ್ಸ್ ತಗೋಬೇಕು ಅಂಡ್ ವಿಚ್ ಇಸ್ ದ ಬೆಸ್ಟ್ ಲೈಫ್ ಇನ್ಶೂರೆನ್ಸ್ ಅಂಡ್ ಯಾರೆಲ್ಲ ಒಂದು ಲೈಫ್ ಇನ್ಶೂರೆನ್ಸ್ ತಗೋಬೇಕು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಪಾರ್ಟ್ 1 ಅಲ್ಲಿ ನಿಮ್ಗೆ ಇನ್ಶೂರೆನ್ಸ್ ಬಗ್ಗೆ, ಬೇಸಿಕ್ ಇನ್ಶೂರೆನ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೆ. ನೆಕ್ಸ್ಟ್ ಪಾರ್ಟ್ 3 ಅಲ್ಲಿ ನಿಮ್ಗೆ ಬಂದ್ಬಿಟ್ಟು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ಫುಲ್ ಡಿಟೇಲ್ ಆಗಿ ನಾನು ನಿಮ್ಮ ಮುಂದೆ ತಂದು ಕೊಡ್ತೀನಿ. ಸೊ ಫುಲ್ ಡಿಟೇಲ್ ಆಗಿ ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಏನು, ಯಾವ ತರ, ಹೇಗೆ ಅನ್ನೋದ್ರ ಬಗ್ಗೆ ನಿಮ್ಗೆ ಪಾರ್ಟ್ 3 ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವುದೇ ಕಾರಣಕ್ಕೂ ಪಾರ್ಟ್ 3 ಮಿಸ್ ಮಾಡ್ಕೊಬಿಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ, ಕೊಲೀಗ್ಸ್ಗೆ, ಯಾರೆಲ್ಲ ಒಂದು ಲೈಫ್ ಇನ್ಶೂರೆನ್ಸ್ ಬಗ್ಗೆ ಫುಲ್ ಕನ್ಫ್ಯೂಸ್ ಇರ್ತಾರಲ್ವಾ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡೋದಂತೂ ಮರಿಬೇಡಿ. ಅಂಡ್ ಯಾರೆಲ್ಲ ಇನ್ನು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.